ಏನಾದರೂ ನಿಮ್ಮ ಓಲ್ಡ್ ಫ್ರೆಂಡ್ ಖುಷಿಯಾಗಿರ್ಬೇಕಲ್ಲ? ಹಾಂ, ತುಂಬಾ ಖುಷಿಪಟ್ಟರು. ಅದನ್ನು ಯಾಕೆ ದುಃಖದಲ್ಲಿ ಹೇಳ್ತಾ ಇದ್ದೀರಾ? ಖುಷಿಪಟ್ಟರು ಅಂತ ಖುಷಿಯಾಗಿ ಹೇಳಿ, ನಾನೇನು ಅಂದ್ಕೊಳ್ಳಲ್ಲ. ಅಂದರೆ ಖುಷಿಯಾಗಿ ಹೇಳಿ ಅಂತ, ನಿಮ್ಗೆ ಹೇಗೆ ಬೇಕೋ ಹಾಗಿರಿ ಅಂತ. ಅಲ್ಲ, ನೀವು ಕೇಳಿದ ರೀತಿ ಸ್ವಲ್ಪ ಬೇರೆ ಥರನೇ ಇತ್ತು. ಬೇರೆ ಥರ ಅಂದರೆ? ಯಾವ ಥರ ಅಂದರೆ ಗೊತ್ತಿಲ್ಲ, ಹೇಳಕ್ಕೆ ಗೊತ್ತಾಗ್ತಿಲ್ಲ, ಬಟ್ ಸ್ವಲ್ಪ ಬೇರೆ ಥರನೇ ಇತ್ತು. ಹೌದಾ? ಹಾಗನ್ನಿಸ್ತಾ? ನನಗೇನು ಹಾಗನ್ನಿಸ್ಲಿಲ್ಲಪ್ಪ. ನಾನು ನಾರ್ಮಲಾಗಿ ಹೇಳಿದೆ. ನಿಮ್ಗೆ ಹಾಗನ್ಸಿದ್ರೆ ಅದು ನನ್ನ ತಪ್ಪಲ್ಲ. ಸರಿ, ನಾನು ಮಲಗ್ತೀನಿ. ನಿದ್ದೆ ಬರುತ್ತಲ್ಲ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ. ನಾನು ಯಾವ ತಪ್ಪು ಮಾಡಿಲ್ಲ, ನನಗೆ ನಂಬಿಕೆ ಇದೆ. ಆದರೂ ನನಗೆ ಯಾಕೆ ಎಷ್ಟು ಗಿಲ್ಟ್ ಫೀಲ್ ಆಗ್ತಿದೆ? ಇದಕ್ಕೆಲ್ಲ ಕಾರಣ ನಾನು ಬೆಳಗ್ಗೆ ಬಂದಿರೋ ವಾತಾವರಣನ? ಸಿಮ್ ಬದಲಿಸಿ ಈಗ ನಾನು ಸಿಡಿಸೋ ಬಾಂಬು ಗೌತಮ್ ಇದೆ ಜಲ್ ಅನ್ನಿಸ್ಬೇಕು. ನೀವು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದರೆ ನಾನೇ ಬಂದು ಪಿಕ್ ಮಾಡ್ತಿದ್ದೆ. ಇಲ್ಲ ಪರವಾಗಿಲ್ಲ, ಅದು ನೀವು ಬ್ಯುಸಿಯಾಗಿರ್ತೀರಾ, ಆಫೀಸು ಬೇರೆ ಕೆಲಸಗಳಂತ, ಅದಕ್ಕೆ. ಇವತ್ತು ನೀವು ಆಫೀಸ್ನಲ್ಲಿ ಕ್ಲಾಸ್ ತೊಗೊಳ್ಳಿಲ್ಲ ಅಂತ ಎಲ್ಲರೂ ಬೇಜಾರಲ್ಲಿದ್ದರು. ಹೌದಾ? ಎಲ್ಲರೂ ನೀವು ಬರ್ತೀರಾ ಅಂತ ಕಾಯ್ತಾಯಿದ್ರು. ಕೋಇನ್ಸಿಡೆನ್ಸ್ ಏನಂದರೆ ನೀವು ರಜೆ ಹಾಕಿದ್ರಿ. ಹಾಗೆ ಆಫೀಸ್ನಲ್ಲಿ ವಾವ್, ಮೆಸೇಜ್ ಈ ಕಡೆಯಿಂದ ಡೆಲಿವರ್ ಆಗ್ತಿದ್ದ ಹಾಗೇನೆ ಆ ಕಡೆಯಿಂದ ರಪ್ಪಂತ ಕಾಲ್ ಬರ್ತಿದೆಯಲ್ಲ. ಒಟ್ಟಿನಲ್ಲಿ ನಮ್ಮ ಅಂಕಲ್ ಅಂತೂ ಫುಲ್ಲು ಟೆನ್ಷನ್ನು. ಈ ಟೆನ್ಷನ್ನು ಇನ್ನೂ ಚೂರು ಬಿಲ್ಡ್ ಆಗಲಿ. ಟೆನ್ಷನ್ ಬಿಲ್ಡ್ ಆದರೆ ತಾನೇ ನನಗೂ ಬಿಲ್ಡಪ್ ಸಿಗೋದು. ಟೆನ್ಷನ್ನು ಆಲ್ರೆಡಿ ಬಿಲ್ಡ್ ಆಗಿದೆ. ಈಗ ಆ ಟೆನ್ಷನ್ನು ಸಸ್ಪೆನ್ಸ್ ಆಗಬೇಕು. ಹಾಗಾಗಬೇಕು ಅಂದರೆ ನಾನು ಅಂಕಲ್ ಕೈಗೆ ಸಿಗಲೇಬಾರ್ದು. ಸ್ವಿಚ್ ಆಫ್. ನೀವು ಪ್ರಸ್ತುತ ಪ್ರಯತ್ನಿಸುತ್ತಿರುವ ಸಂಖ್ಯೆ ಸ್ವಿಚ್ಡ್ ಆಫ್ ಆಗಿರಬಹುದು. ಸೊ ಈಗ ನಮ್ಮ ಅಂಕಲ್ ಟೆನ್ಷನ್ನು ಪೀಕ್ಗೇರಿ ನಿಂತಲ್ಲಿ ನಿಲ್ಲಕ್ಕಾಗದೆ, ಕುಂತಲ್ಲಿ ಕೂರಕ್ಕಾಗದೆ ಪ್ರೆಷರ್ ಕುಕ್ಕರ್ ಥರ ಆಗ್ಬಿಟ್ಟಿರ್ತಾನೆ. ನನಗೂ ಅದೇ ತಾನೇ ಬೇಕಾಗಿರೋದು. ಅಂಕಲ್ಲು ವಿಲ 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 ಅಂತ ಒದ್ದಾಡೋದು. ಒಟ್ಟಿನಲ್ಲಿ ಅವನು ಕೈ ಮುಗಿದು ನನ್ನ ಹೆಂಡ್ತಿನ ಬಿಟ್ಬಿಡಪ್ಪ ಅಂತ ಕಾಂಪ್ರಮೈಸ್ ಆಗಿ ಅವನಾಗವನೇ ದುಡ್ಡು ಕೊಡ್ತಾನೆ. ಸಾಲದು ಅಂತ ಅವನಿಗೂ ಭೂಮಿಕಾಗೂ ಡಿವೋರ್ಸ್ ಆಗಿ ಅದರ ಕಾಂಪನ್ಸೇಷನ್ ಬೇರೆ. ಅದೊಂಥರ ಬೋನಸ್ ಪೇಮೆಂಟ್ ಇದ್ದ ಹಾಗೆ. ಸೊ ಒಂದು ಅಕೌಂಟಿಂದ ಡಬಲ್ ಪೇಮೆಂಟ್. ಐ ಆಮ್ ಸೋ ಹ್ಯಾಪಿ. ಒಂಥರ ಲಾಟ್ರಿ ಹೊಡೆದಂಗೆ. ಯಾಕೊಂಥರ ಇದೆಯಾ? ಏನೋ ಟೆನ್ಷನಲ್ಲಿರೋ ಥರ ಇದೆ. ಟೆನ್ಷನಾ? ನನಗೇನು, ನಾನು ಆರಾಮಾಗಿದೆ.
ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು? ಇದೇನು ಹಿಂಗೆ ಕೇಳ್ತಿದ್ಯಾ? ನೀನು ತಾನೇ ದುಡ್ಡು ಕೇಳಿದ್ದು, ನಾನು ಹೋಗಿ ತಗೊಂಬಂದೆ. ಕರೆಕ್ಟಾಗಿ ಹೇಳು, ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು? ಅಯ್ಯ, ಇದು ಒಳ್ಳೆ ರೋದನೆ ಆಯ್ತಲ್ಲ. ದುಡ್ಡು ತಗೊಂಬ ಅಂತ್ಯ, ತಂದರೆ 1000 ಪ್ರಶ್ನೆ ಕೇಳ್ತೀಯ. ಒಟ್ನಲ್ಲಿ ನಾನು ಏನು ಮಾಡಿದ್ರು ನಿಂಗೆ ಸಮಾಧಾನ ಇಲ್ಲ ಅಲ್ಲ? ಏನು ಮಾಡಿದ್ರು ಏನಾದರೂ ಒಂದು ಹೇಳ್ತಾ ಇರ್ಬೇಕು. ಕೇಳಿದಕ್ಕಷ್ಟೇ ಉತ್ತರ ಕೊಡು. ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಏನು ಮಾಡಿದೆ? ಆಫ್ಟರ್ ಆಲ್ 1.5 ಲಕ್ಷ ಇದೆ. ನಿನಗೇನು ದುಡ್ಡು ತಾನೇ ಬೇಕು, ಅದನ್ನು ತಗೋ. ಸುಮ್ಮನೆ ನನ್ನ ತಲೆ ತಿನ್ಬೇಡ. ಇವನೇನೋ ಮಾಡ್ತಾ ಇದ್ದಾನೆ, ಆದರೆ ಏನು ಅಂತ ಗೊತ್ತಾಗ್ತಿಲ್ಲ. ನಾನು ಅದನ್ನು ತಿಳ್ಕೊಳ್ಳೇಬೇಕು. ಇದ್ಯಾಕ್ರಿ, ಏನಾಯ್ತು? ಮಂದಾಕಿನಿ, ಯಾಕೋ ನನಗೆ ಭೂಮಿಕಾ ತುಂಬ ನೆನಪಾಗ್ತಿದ್ದಾಳೆ. ಅವಳನ್ನು ನೋಡಬೇಕು, ಅವಳನ್ನು ಮಾತಾಡಿಸ್ಬೇಕು ಅನ್ನಿಸ್ತಾ ಇದೆ. ನಾಳೆ ಅವಳು ಹುಡ್ದಬ್ಬ ಬೇರೆ. ಹೌದಲ್ವಾ ಅಪ್ಪ? ಎಸ್, ಹಾಗಿದ್ರೆ ನಾವೇನಾದರೂ ಪ್ಲಾನ್ ಮಾಡಲೇಬೇಕು. ಅತ್ತಿಗೆ ಬರ್ಡೇನಾ? ಹಾಗಿದ್ರೆ ಆ ಟಾಸ್ಕ್ನ ನನಗೆ ಬಿಟ್ಬಿಡಿ, ಎಲ್ಲ ನಾನು ನೋಡ್ಕೋತೀನಿ. ನನಗಿಂತ ಇವೆಂಟ್ ಪ್ಲಾನ್ ಮಾಡೋರು ಬೇಕಾ? ಸೂಪರ್, ನೀನೆಲ್ಲ ನೋಡ್ಕೊ. ಸರಿ ಹೇಳು, ಏನು ಮಾಡೋಣ? ಹಾಂ, ಸರ್ಪ್ರೈಸ್ ಪಾರ್ಟಿ ಪ್ಲಾನ್ ಮಾಡೋಣ. ಏನು ಸರ್ಪ್ರೈಸ್ ಪಾರ್ಟಿನಾ? ಹಾಂ, ಇದೆಲ್ಲ ಹೇಗಿರ್ಬೇಕು ಅಂದರೆ ಟಾಪ್ ಸೀಕ್ರೆಟ್ ಥರ ಇರಬೇಕು. ನಾವು ಇಷ್ಟು ಜನರಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಆ್ಯಂಡ್ ನಾನು ಅಣ್ಣನ ಹತ್ರ ಮಾತಾಡ್ತೀನಿ, ಅವನು ನಮ್ಮ ಜೊತೆಗೆ ಸೇರಿಸ್ಕೋಬೋದು. ಎಲ್ಲರೂ ಸೇರಿ ಅತ್ತಿಗೆಗೆ ಸರ್ಪ್ರೈಸ್ ಪ್ಲಾನ್ ಮಾಡೋಣ. ಹೇಗಿರಬೇಕು ಅಂದರೆ ಅತ್ತಿಗೆ ಫುಲ್ ಶಾಕ್ ಆಗಿಬಿಡ್ಬೇಕು. ನಾನು ಮ್ಯಾರೇಟ್ನಲ್ಲಿ ಅರೇಂಜ್ ಮಾಡ್ತೀನಿ, ಓಕೆನಾ? ಚೆನ್ನಾಗಿರುತ್ತೆ, ಚೆನ್ನಾಗಿರುತ್ತೆ. ಅಯ್ಯಯ್ಯೋ, ಅಲ್ಲೆಲ್ಲ ಯಾಕಮ್ಮ? ನಮ್ಮ ಭೂಮಿಗೆ ಮನೆ ಅಂದರೆ ತುಂಬ ಇಷ್ಟ. ಮನೇಲೇ ಮಾಡೋಣ. ರೇ, ಮತ್ತೆ ಮನೆಲ್ಲ ಮನೆ 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 ಅಂತ ನಾನು ಮನೇಲೇ ಇದ್ದು ನಂಗೆ ಮನೆ ನೋಡಿದ್ರೇ ಒಂದು ಅವರ್ಷನ್ ಬರ್ತಾ ಇದೆ. ಪ್ಲೀಸ್ ಬೇಡ ರೀ, ಎಲ್ಲಾದರೂ ಹೊರಗಡೆ ಸೆಲೆಬ್ರೇಟ್ ಮಾಡೋಣ, ಚೆನ್ನಾಗಿರುತ್ತೆ. ನೀವೇನ್ರಿ 3 ಹೊತ್ತು ಮನೆ ಮನೆ ಅಂದ್ಕೊಂಡು. ಮಂದಾಕಿನಿ, ಅಲ್ಲಿ ಒಂದೊಂದು ಪ್ಲೇಟ್ಗೆ 2-3 ಸಾವಿರ ರೂಪಾಯಿ ಆಗತ್ತೆ ಕಣೆ. ಡೋಂಟ್ ವರಿ, ಪ್ಲೇಟ್ ಚೇಂಜ್ ಮಾಡ್ಬಿಡ್ತೀನಿ. ಇವ್ರು ಹೇಳ್ತಾ ಇರೋದು ಸರಿನೇ. ಹೊರಗಡೆ ಯಾಕೆ ಹೋಗಿ ಸೆಲೆಬ್ರೇಟ್ ಮಾಡಬೇಕು? ನಮಗೆ ಬಂಗಾರದಂಥ ಮನೆನೇ ಇದೆಯಲ್ಲ. ಏನಮ್ಮ ಮಹಿಮಾ, ಮನೇಲೆ ಏನಾದರೂ ಪ್ಲ್ಯಾನ್ ಮಾಡಿಬಿಡು, ಚೆನ್ನಾಗಿರುತ್ತೆ, ಅದೇ ಬೆಸ್ಟ್. ನಮಗೋಕೆ. ನನಗೂ ಓಕೆ. ಸರಿ ಅತ್ತೆ, ನನಗೂ ಓಕೆ. ಓ ಗಾಡ್, ಮತ್ತೆ ದುಡ್ಡು ಉಳಿಸೋ ಪ್ರೋಗ್ರಾಮಾ? ಇವ್ರು ಯಾವತ್ತೂ ಚೇಂಜ್ ಆಗಲ್ಲ, ನೆವರ್. ನಿನ್ನೆ ನಮ್ಮ ಆಫೀಸ್ ಕಿರಣ್ ಅವನು ಆಫೀಸಿಗೆ ಬಂದಿಲ್ಲ, ನಮ್ಮ ಬಾಸ್ ವೈಫು ಅವನು ಆಫೀಸಿಗೆ ಬಂದಿಲ್ಲ. ಎಲ್ಲೋ ಮಿಸ್ ಹೊಡಿತಾ ಇದೆ. ಓಹ್, ಇದಾ ಮ್ಯಾಟ್ರು? ಅದಕ್ಕೆ ನಿನ್ನೆ ನಮ್ಮ ಟೀಚರು ಗಾಯಬು, ಟೀಚರ್ ಲವರು ಗಾಯಬು. ನೆನ್ನೆ ನಮ್ಮ ಹುಡುಗ ಫೋನ್ ಮಾಡಿದ್ರೆ ಅವನು ನಾನು ಟೀಚರ್ ಜೊತೆ ಹೊರಗಡೆ ಹೋಗಿದ್ದೀನಿ ಅಂತ ಹೇಳ್ತಾ ಇದ್ದ. ಟೀಚರು ಚೆನ್ನಾಗಿ ಕ್ಲಾಸ್ ತಗೊಂಡಿರ್ತಾರಂತ ಅನಿಸುತ್ತೆ. ಅವರಿಬ್ಬರ ಮಧ್ಯೆ ತುಂಬ ದಿನದಿಂದ ಅಫೇರ್ ಐತಿಯಂತೆ. ನಮ್ಮ ಮೇಡಮು ಅವನು ನೋಡಕ್ಕೆ ಅಂತಾನೆ ಇಲ್ಲಿ ಟೀಚರ್ ಆಗಿ ಬಂದಿರೋದಂತೆ. ಟ್ರೈನಿಂಗ್ ಬರೀ ನೆಪ ಅಷ್ಟೇ. ಅವರಿಬ್ಬರ ಮಧ್ಯೆ ಅಂದರ್ ಕಿ ಬಾತ್ ಬೇರೆನೇ ಇದೆ. ಹಾಂ, ಅವ್ರ ಆಟ ನೋಡಿದ್ರೆ ಗೊತ್ತಾಗಲ್ವಾ? ಬಾಸ್ ಹೆಂಡತಿ ನಿಶ್ಚನಾಗಿ ಭೂಮಿ ಅಂತಾನೆ ಕರೀತಾನೆ. ಬಾಸ್ ಹೆಂಡತಿನ ಆ ರೀತಿ ಕರೆಯೋದಕ್ಕೆ ಮೀಟ್ರ್ ಇರಬೇಕು, ಇಲ್ಲ ಮ್ಯಾಟ್ರ್ ಇರಬೇಕು. ಎರಡು ಇಲ್ಲ ಅಂದರೆ ಅದು ಹ್ಯಾಕೆ ಸಾಧ್ಯ? ಅವರಿಬ್ಬರೇ ಇದ್ದಾಗ ಒಂದು ಲೆಕ್ಕ, ಎಲ್ರ ಮುಂದೆನೂ ಮೇಡಮ್ ನಂಗೆ ಕರೀತಾನೆ. ನನಗೆ ಡೌಟ್ ಇತ್ತು,
ನಿನ್ನೆ ಇಷ್ಟೆಲ್ಲ ಆದ್ಮೇಲೆ ಕನ್ಫರ್ಮ್ ಆಯ್ತು ಇದು ಅದೇ ಕೇಸು ಅಂತ. ಒಟ್ನಲ್ಲಿ ನಮಗೆಲ್ಲ ಒಳ್ಳೆ ಎಂಟರ್ಟೈನ್ಮೆಂಟು. ಏನ್ರ ಮಾತಾಡ್ತಾ ಇದ್ದೀರಾ? ಏನ್ ಮಾತಾಡ್ತಾ ಇದ್ದೀರಾ? ಆಫೀಸ್ ಅವರ್ಸ್ ಅಲ್ಲಿ ಕೆಲಸ ಮಾಡೋದ್ ಬಿಟ್ಟು ಇನ್ನೊಬ್ಬರ ಲೈಫ್ ಬಗ್ಗೆ ಚೀಪಾಗಿ ಮಾತಾಡ್ಕೊಂಡು ಮಜಾ ಮಾಡ್ತಾ ಇದ್ದೀರಾ. ನಾಚಿಕೆ ಆಗಲ್ಲ ನಿಮ್ಗೆ? ಕೆಲಸ ಮಾಡಕ್ ಇಷ್ಟ ಇದ್ರೆ ಮಾಡಿ, ಇಲ್ಲಾಂದ್ರೆ ತೊಲಗೋಗಿ. ಇದೇ ಫಸ್ಟ್ ಅಂಡ್ ಲಾಸ್ಟ್. ಇನ್ನೊಂದ್ ಸರ್ತಿ ಏನಾದ್ರೂ ಇದು ರಿಪೀಟ್ ಆದ್ರೆ ಒಬ್ಬೊಬ್ಬರನ್ನು ಟರ್ಮಿನೇಟ್ ಮಾಡ್ಬಿಡ್ತೀನಿ. ಸುಮ್ಮನೆ ಮಾಡಲ್ಲ. ಲೈಫಲ್ಲೇ ಎಲ್ಲೂ ಕೆಲಸ ಸಿಗಬಾರ್ದು ಹಂಗ್ ಮಾಡ್ಬಿಡ್ತೀನಿ. ಕೆರಿಯರ್ ಅಲ್ಲಿ ಒಂದೇ ಒಂದು ಬ್ಲ್ಯಾಕ್ ಮಾರ್ಕ್ ಬಿದ್ರು ಏನಾಗುತ್ತೆ ಗೊತ್ತಲ್ಲ? ನಿಮ್ಗಳ ಲೈಫೇ ಬರ್ಬಾದ್ ಆಗ್ಬಿಡುತ್ತೆ. ಮೈಂಡ್ ಇಟ್. ಏನು ಹೇಳ್ದೆ ನೀನು? ಎಂಟರ್ಟೈನ್ಮೆಂಟ್ ಅವ್ರ ಹತ್ರ ಮಾತಾಡೋಕ್ಕೆ ಅಸಹ್ಯ ಆಗುತ್ತೆ. ಬರೀ ಕ್ವಾಲಿಫಿಕೇಶನ್ ಇದ್ರೆ ಸಾಲದು, ಕಾಮನ್ ಸೆನ್ಸು ಇರ್ಬೇಕು. ಮನುಷ್ಯ ಅಂದಮೇಲೆ ಸ್ವಲ್ಪನಾದ್ರೂ ಮನುಷ್ಯತ್ವ ಇರ್ಬೇಕು. ಅದು ನಿಮ್ಗಳಿಗಿದೆಯೇನು? ಮನುಷ್ಯರ ನೀವು? ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕು. Get out of my sight, I say. Get out! ದೇವರಂತ ನನ್ನ ಅತ್ತಿಗೆ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ನಾಲಾಯ ನನ್ನ ಮಕ್ಕಳು. ಏನಾದರೂ ಕೇಳಿಸ್ಕೊಂಬಿಟ್ನಾ? ಅದೇ ನಮ್ಮ ಎಂಪ್ಲಾಯೀಸು ವರ್ಕಿಂಗ್ ಅವರ್ಸಲ್ಲಿ ಏನೋ ತಲಾಟೆ ಮಾತಾಡ್ತಾ ಕೂತಿದ್ರು, ಅದಕ್ಕೆ ಸ್ವಲ್ಪ ಬೈದೆ ಅಷ್ಟೇ. ಇದೆಲ್ಲ ಮಾಮೂಲಿ. ಬಾ ಹೋಗೋಣ ಬಾ. ಎಂಥ ಫ್ರೆಂಡ್ ನನಗೆ. ನನಗೆ ನೋವಾಗತ್ತೆ ಅಂತ ಎಲ್ಲನೂ ನನ್ನಿಂದ ಮುಚ್ಚಿಡ್ತಾ ಇದೆಯಾ, ಒದ್ದಾಡ್ತಾ ಇದೆಯಾ. ಆದರೆ ನನಗೆಲ್ಲ ಕೇಳಿಸ್ತು ಕಣೋ. ಕೇಳಿಸೋದು ಮಾತ್ರ ಅಲ್ಲ, ತುಂಬ ವಿಷಯ ಕಣ್ಣಿಗೆ ಕಾಣಿಸ್ತಾ ಇದೆ. ಹಾಯ್ ಪುಟಿ. ಹಾಯ್ ಅಣ್ಣ, ಹೇಗಿದ್ಯಾ? ನಾನು ಸೂಪರ್ ಆಗಿದೆ. ನೀ ಹೇಗಿದ್ಯಾ? ಹಾಯ್ ಅಣ್ಣ, ನಾನು ಚೆನ್ನಾಗಿದ್ದೀನಿ. ಅಣ್ಣ, ನಾಳೆ ಒಂದು ವಿಶೇಷ ಇದೆ, ಗೆಸ್ ಮಾಡು. ವಿಶೇಷನಾ? ಏನು? ಓ ಗಾಡ್ ಅಣ್ಣ, ನಾಳೆ ಅತ್ತಿಗೆ ಬರ್ಡೇ. ಬರ್ಡೇನಾ? ಹೌದು ಬಾವಾ, ನಾಳೆ ಅಕ್ಕನ ಬರ್ತಡೆ. ನಾಳೆ ನೀನು ಆಫೀಸ್ಗೆ ಹೋಗ್ಲೇಬೇಡ. ಎಲ್ರೂ ಸೇರಿ ಅತ್ತಿಗೆಗೆ ಒಂದು ಸರ್ಪ್ರೈಸ್ ಕೊಡೋಣ. ನಾಳೆ ನೀನು ಅತ್ತಿಗೆ ಕೈಗೆ ಸಿಗ್ಲೇಬೇಡ, ಅದನ್ನ ನಾನು ಪ್ಲಾನ್ ಮಾಡ್ತೀನಿ. ನಾನು ಅಲ್ಲಿಗೆ ಹೋಗಿ ಅತ್ತಿಗೆನ ಇಲ್ಲಿ ಕರ್ಕೊಂಡು ಬರ್ತೀನಿ. ನಾನು ಕರ್ಕೊಂಡ್ ಬಂದ್ರೆ ಅವ್ರಿಗೆ ಡೌಟೇ ಬರಲ್ಲ. ಎಲ್ರೂ ಒಂದೇ ಕಡೆ ಸೇರಿ ಅತ್ತಿಗೆ ಬರ್ಡೇ ಸೆಲೆಬ್ರೇಟ್ ಮಾಡೋಣ. ಎಲ್ಲ ಓಕೆ ಪುಟಿ, ಬಟ್ ಒಂದು ಸ್ಮಾಲ್ ಚೇಂಜ್. ಬರ್ಡೇ ಪಾರ್ಟಿ ನಮ್ಮನೇಲಿ ನಡೆಯುತ್ತೆ. ಅಣ್ಣ ಅದು ಪ್ಲೀಸ್ ಪುಟಿ, ಬರ್ಡೇ ಪಾರ್ಟಿ ನಮ್ಮನೇಲಿ ಆಗಲಿ. ಅದು ಬರೀ ಬರ್ಡೇ ಪಾರ್ಟಿ ಮಾತ್ರ ಆಗಿರಲ್ಲ, ಸುಮಾರು ವಿಷಯಗಳನ್ನ ನಾನು ಕ್ಲಾರಿಫೈ ಮಾಡಬೇಕು. ಸೊ ಎಲ್ಲ ಒಂದು ಕಡೆ ಸೇರಿದ್ರೆ ಚೆನ್ನಾಗಿರುತ್ತೆ. ಈ ವಿಷಯಕ್ಕೆ ಎಲ್ಲರೂ ಇರಬೇಕು. ಐ ಮೀನ್ ಬರ್ಡೇ ಸೆಲೆಬ್ರೇಷನ್ಗೆ ಎಲ್ಲರೂ ಇರಬೇಕು. ಎಲ್ಲರೂ ತಮ್ಮ ಮನಸ್ಸಿನ ವಿಷಯಗಳನ್ನ ಹೇಳ್ಕೊಳ್ಳೋಕ್ಕೆ, ವಿಷಸ್ನ ಶೇರ್ ಮಾಡ್ಕೊಳ್ಳೋಕ್ಕೆ. ಸೊ ಬರ್ಡೇ ಪಾರ್ಟಿ ನಮ್ಮಲ್ಲೇ ಇಟ್ಕೊಳ್ಳೋಣ, ಅದೇ ಬೆಸ್ಟ್. ಯಾ, ನಾನು ಮತ್ತೆ ಕಾಲ್ ಮಾಡಿ. ಓಕೆ ಅಣ್ಣ, ಬಾಯ್. ಗೆಳೆಯ, ಏನೋ ಪಾರ್ಟಿ ಗಿಲ್ಟಿ ಅಂತ ಇದೆಯಾ? ಹೊಸ ವಿಷಯ, ಗುಡ್ ನ್ಯೂಸ್ ಏನಾದರೂ ಕೊಡೋದಿತ್ತೇನೋ? ನಾಳೆ ಭೂಮಿಕಾ ಅವ್ರ ಬರ್ಡೇ, ಸೊ ಆ ಪಾರ್ಟಿ ಬಗ್ಗೆ ಮಾತಾಡ್ತಾ ಇದ್ದೆ. ಓ, ಅತ್ತಿಗೆ ಬರ್ತ್ಡೇ ಪಾರ್ಟಿನಾ? ನಮ್ಮನ್ನ ಪಾರ್ಟಿಗೆ ಇನ್ವೈಟ್ ಮಾಡಲ್ವಾ? ನೀನು ಬರ್ದೆ ಪಾರ್ಟಿ ಹೇಗಪ್ಪ ನಡೆಯುತ್ತೆ? ನೀನು ಬರಲೇಬೇಕು. ಹಾಗೆ ಅಪರ್ಣ ಮತ್ತೆ ಮಕ್ಕಳು ಎಲ್ಲಾರನ್ನೂ ಕರ್ಕೊಂಬಂದು. ಗೆಳೆಯ, ಹೌದು, ಅತ್ತಿಗೆಗೆ ಗಿಫ್ಟ್ ಏನು ಕೊಡ್ತಾ ಇದೆಯಾ? ಈಗಲೇ ಹೇಳೋವಂಥದ್ದಲ್ಲ, ನಾಳೆ ನೀನೇನು ನೋಡ್ತೀಯ. ನಾಳೆ ನಾನು ಕೊಡೋ ಬರ್ಡೇ ಗಿಫ್ಟು ಅವರು ಲೈಫ್ ಲಾಂಗ್ ಮರೆಯಲ್ಲ. ನಾಳೆ ಅವ್ರ ಬರ್ಡೇ ನಮ್ಮ ಮನೇಲಿ ನಡೆಯೋ ಲಾಸ್ಟ್ ಬರ್ಡೇ ಆಗಿದೆ. ಅಂದರೆ ಮುಂದಿನ ಸರ್ತಿಯಿಂದ ಅವ್ರ ಬರ್ಡೇ ಪಾರ್ಟಿನ ಬೇರೆ ಕಡೆ ಸೆಲೆಬ್ರೇಟ್ ಮಾಡ್ತಾರಾಗುತ್ತೆ ಅಂತ. ಸರಿ ಬಿಡಪ್ಪ, ನೀನು ಏನೇನೋ ಹೇಳಿದೆ, ಆದರೆ ನನಗೇನು ಅರ್ಥ ಆಗಲಿಲ್ಲ. ಎಲ್ಲ ಒಗಟಿನ ಥರನೇ ಇತ್ತು. ನಾಳೆ ಅಲ್ಲಿ ಬರ್ತೀನಲ್ಲ, ಎಲ್ಲದಕ್ಕೂ ತೆರೆ ಬೀಳುತ್ತೆ.
ಓಕೆ ಹೌದು ಎಲ್ಲ ಇರುತ್ತಾ? Yeah. Just hold on. Yeah. ನನಗೆ ನಂಬಿಕೆ ಇದೆ. ಗೌತಮ್ ಅವ್ರಿಗೆ ಸುಳ್ಳು ಹೇಳಬೇಕು ಅನ್ನೋ ಉದ್ದೇಶನೂ ನನಗಿಲ್ಲ. ಆದರೂ ಇರೋ ಸತ್ಯನ ಅವ್ರಿಗೆ ಹೇಳಬೇಕು. ಆಗ್ಲೇ ನನ್ನ ಮನಸ್ಸು ಹಗರಾಗೋದು. ಪಾರ್ಥ, ಎಷ್ಟು ಸಲ ಹೇಳಿದ್ದೀನಿ ಈ ತರ ಶಾಕ್ ಕೊಡಬೇಡಿ ಅಂತ. ಎಷ್ಟು ಭಯ ಆಗುತ್ತೆ ಗೊತ್ತಾ? I'm really sorry. I'm really sorry. ಅದಕ್ಕೆ ನಿಮ್ಮನ್ನ ಈ ಥರ ಗೋಳು ಇಟ್ಕೊಳ್ಳೋದು ಅಂದ್ರೆ ನಂಗೆ ತುಂಬಾನೇ ಖುಷಿ. ಎಷ್ಟೇ ಆದರೂ ನೀವು ನನ್ನ ಪ್ರೀತಿ ಅದಕ್ಕೆ ಅಲ್ವಾ? ವಾಟ್ ಇಸ್ ದಿಸ್ ಅದಕ್ಕೆ? ಇಷ್ಟು ಇರ್ದಿದ್ರೆ ಹೇಗೆ? ಐ ಮೀನ್ ಇಲ್ಲಿ ಈ ಥರ ನಿಮ್ಮ ಜೊತೆ ಇರದೆ ಇನ್ನು ಯಾರ ಜೊತೆ ಇರಲಿ ಹೇಳಿ? ಹೀಗೆ ಏನಾದರೂ ಒಂದು ಹೇಳಿ ಮಾತಲ್ಲೇ ಎಲ್ಲ ಮರೆಸ್ಬಿಡ್ತೀರಾ. ನಿಮ್ಮೇಲೆ ಕೋಪ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಅದಕ್ಕೆ ಅದೇ ನನ್ನ ಸ್ಪೆಷಾಲಿಟಿ. ಮಾತಲ್ಲೇ ಹೋಲ್ಸೇಲ್ ಆಗಿ ಎಲ್ಲರೂ ಹಾರ್ಟು ಗೆದ್ಬಿಡ್ತೀನಿ. ಅದ್ ಬಿಡಿ, ಅಷ್ಟು ದೊಡ್ಡ ಮನೆ ಬಿಟ್ಟು ಇಲ್ಲಿ ಬಂದು ಕುತ್ಕೊಂಡು ಏನು ಮಾಡ್ತಾ ಇದ್ದೀರಾ? ಏನೋ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಿರೋ ಹಾಗಿದೆಯಲ್ಲ, ಏನೋ ತಿಳ್ಕೊಬೋದಾ? ಆ್ಯಕ್ಚುಲಿ ನಿಮ್ಮ ಅಣ್ಣನ ಫೋನ್ ಮಾಡಬೇಕು ಅಂತಿದ್ದೆ. ಯಾವುದೋ ಒಂದು ವಿಷಯದ ಬಗ್ಗೆ ಮಾತಾಡಬೇಕಿತ್ತು. ಹಾಗಾದ್ರೆ ಓಕೆ. ಅಣ್ಣನ ಜೊತೆ ಮಾತಾಡೋದಕ್ಕೂ ಮುಂಚೆ ನೀವು ಇಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತೀರ ಅಂದರೆ ಅದು ಕರೆಕ್ಟಾಗೇ ಇದೆ. ಓಕೆ, ಅಣ್ಣನ ಜೊತೆ ಮಾತಾಡೋದು ಅಂದರೆ ಎಲ್ಲರ ಜೊತೆ ಮಾತಾಡ್ದಂಗೆ ಅಲ್ವೇ ಅಲ್ಲ. ಒಂದೊಂದು ವರ್ಡ್ನೂ ಅಳದಿ ತೂಗಿ ಮಾತಾಡಬೇಕಾಗತ್ತೆ. ಒಂದು ಸಣ್ಣ ಕಾಮ ಫುಲ್ ಸ್ಟಾಪ್ ಆಚೆ ಈಚೆ ಆದ್ರೂ ಆಮೇಲೆ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ. ಪೇಜ್ಗಟ್ಟಲೆ ಎಕ್ಸ್ಪ್ಲನೇಷನ್ ಕೊಡಬೇಕಾಗತ್ತೆ ನೀವು. ಅಷ್ಟು ಸ್ಟ್ರಿಕ್ಟ್ ನಮ್ಮ ಅಣ್ಣ. ಒಂಥರ ರಿಂಗ್ ಮಾಸ್ಟರ್ ಇದ್ದ ಹಾಗೆ. ಸೊ ಏನೇ ಮಾತಾಡಿದ್ರು ಕೇರ್ಫುಲ್ ಆಗಿರ್ಬೇಕು. ಅದರಲ್ಲೂ ಈ ಸುಳ್ಳುಗಳು ಹೇಳೋದು ಅಂದರೆ ಅವ್ನಿಗೆ ಇಷ್ಟನೇ ಆಗಲ್ಲ. ಅದಕ್ಕೆ ಒಂಥರ ಶೂಟೆಡ್ ಸೈಡ್ ಥರ ಮಾತೇ ಬಿಟ್ಬಿಡ್ತಾನೆ. ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಅನ್ನೋದೇ ಬ್ರೋ ಪಾಲಿಸಿ. ಅವ್ನು ಬೇಸಿಕಲಿ ತುಂಬಾ ಸ್ಟ್ರೈಟ್ ಆ್ಯಂಡ್ ಆನೆಸ್ಟ್ ಪರ್ಸನ್. ಅದನ್ನೇ ಅವನು ಸುತ್ತಮುತ್ತ ಇರೋರಿಂದ ಎಕ್ಸ್ಪೆಕ್ಟ್ ಮಾಡ್ತಾನೆ. ಅದಕ್ಕೆ ನಮ್ಮ ಬ್ರೋ ಫ್ರೆಂಡ್ ಸರ್ಕಲ್ ಇರೋದು ತುಂಬಾ ಚಿಕ್ಕದು. ಅದರಲ್ಲಿ ಇರೋದು ಆನಂದ್ ಬ್ರೋ ಮಾತ್ರ. ಆನಂದ್ ಬ್ರೋ ಮಾತ್ರ ನಮ್ಮ ಬ್ರೋನ ನೀಟಾಗಿ ಅರ್ಥ ಮಾಡ್ಕೊಂಡಿರೋದು. ಅವರೊಬ್ಬರೇ ಅವ್ನ ವೇವ್ ಲೆಂತ್ಗೆ ಮ್ಯಾಚ್ ಆಗೋ ಥರ ಇರೋದು. ಅವ್ರು ಎಷ್ಟು ಗ್ರೇಟ್ ಅಂದರೆ ಎಂಥದ್ದೇ ಸಿಚುವೇಶನ್ ಬಂದರು ಇಲ್ಲಿವರೆಗೂ ಒಂದೇ ಒಂದು ಸುಳ್ಳನ್ನು ಕೂಡ ಹೇಳಿಲ್ಲ. ಅದಕ್ಕೆ ನಮ್ಮ ಬ್ರೋಗೆ ಆನಂದ್ ಬ್ರೋ ಕಂಡ್ರೆ ಅಷ್ಟು ಲವ್ ಆ್ಯಂಡ್ ರೆಸ್ಪೆಕ್ಟ್. ಅಯ್ಯೋ, ಬೇರೆಯವ್ರ ವಿಷಯ ಬಿಡಿ. ಅದಕ್ಕೆ ಸ್ವಂತ ಸಿಸ್ಟರ್ ಮಹಿಮಾ ಬೇರೆ ಎಲ್ಲೋ ಹೊರಗಡೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಪಾರ್ಟಿಗೆ ಹೋಗಿ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿಲ್ಲ. ನಿಮ್ಗೊಂದು ವಿಷಯ ಗೊತ್ತಾ? ಅಣ್ಣ ಅವಳ ಜೊತೆ 1 ವಾರ ಮಾತು ಬಿಟ್ಟಿದ್ದ. ಆಮೇಲೆ ತುಂಬಾ ಸೆಂಟಿಮೆಂಟ್ ಸೀನ್ಸು, ಅಪಾಲಜೀಸು, ಕಾಂಪ್ರಮೈಸ್ ಸೀನ್ಸ್ಗಳೆಲ್ಲ ಆದಮೇಲೆ ಇನ್ನು ಮುಂದೆ ಯಾವತ್ತೂ ಈ ಮಿಸ್ಟೇಕ್ ಮಾಡಲ್ಲ ಅಂತ ಪ್ರಾಮಿಸ್ ಮಾಡ್ಕೊಂಡ್ಮೇಲೆ ಅಣ್ಣ ಅವಳ ಹತ್ರ ಮಾತಾಡಿದ್ದು. ಅಲ್ಲಿವರೆಗೂ ಮಾತಾಡಲೇ ಇಲ್ಲ. ಸೊ ಅವನ ಹತ್ರ ಭಾರಿ ಕೇರ್ಫುಲ್ ಆಗಿರ್ಬೇಕು. ಅದಕ್ಕೆ ಅಲ್ಲ, ನಿಮ್ಮ ಅಣ್ಣನ ಬಗ್ಗೆ ಇಷ್ಟೆಲ್ಲ ಹೇಳ್ತಿದ್ದೀರಲ್ಲ, ಅವರು ನಿಜವಾಗ್ಲೂ ಅಷ್ಟೊಂದು ಸ್ಟ್ರಿಕ್ಟಾ? ವಾಟ್ ಇಸ್ ದಿಸ್? ಅದಕ್ಕೆ ಇಷ್ಟೆಲ್ಲ ಹೇಳಿದ ಮೇಲೂ ಬಿಗ್ ಬ್ರೋ ಸ್ಟ್ರಿಕ್ಟಾ ಅಂತ ಕೇಳ್ತಿರಲ್ಲ? ಡೌಟೇ ಬೇಡ, ಅವ್ನು ಸ್ಟ್ರಿಕ್ಟ್ ಆ್ಯಂಡ್ ವೆರಿ ಸ್ಟ್ರಿಕ್ಟ್. ಅದಕ್ಕೆ ನೀವು ಬ್ರೋದು ಪಾರ್ಟ್ ಎ ಮಾತ್ರ ನೋಡಿದ್ದೀರ, ಪಾರ್ಟ್ ಬಿ ನೋಡಿಲ್ಲ. ಅವನಿಗೇನಾದರೂ ಸಿಟ್ಟು ಬಂದರೆ ಅದನ್ನು ತೋರಿಸ್ತಾನೆ. ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಡಿ. ಸುಮ್ಮನೆ ಯಾಕೆ ಅನಾವಶ್ಯಕವಾಗಿ ರಿಸ್ಕ್ ತಗೋಬೇಕಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ, ಇದನ್ನ ಚೆನ್ನಾಗಿ ನೆನಪಲ್ಲಿ ಇಟ್ಕೊಂಡಿರಿ. ಸರಿ ಅದಕ್ಕೆ ಯು ಕ್ಯಾರಿ ಆನ್. ನನಗೊಂದು ಸ್ವಲ್ಪ ಕೆಲಸ ಇದೆ, ಆಮೇಲೆ ಸಿಗ್ತೀನಿ. ಓಕೆನಾ ಅದಕ್ಕೆ? ಬಾಯ್. ಅರ್ಥ ಬೇರೆ ಹೀಗೆ ಹೇಳಿ ಹೋಗ್ತಿದ್ದಾರೆ. ಈಗ ತಾನೇ ಅವ್ರಿಗೆ ನನ್ನ ಮೇಲೆ ಒಳ್ಳೆ ಭಾವನೆ ಬರೋ ಶುರು ಆಗಿದೆ. ಹೇಳ್ದೆ ಇದ್ರೆ ಯಾಕೆ ಹೇಳಿಲ್ಲ ಅಂತಾರೆ, ಹೇಳಿದ್ರೆ ಯಾಕೆ ಹೀಗೆ ಮಾಡಿದ್ರಿ ಅಂತ ಕೇಳ್ತಾರೆ. ಏನ್ ಮಾಡಿದ್ರು ಕಷ್ಟನೇ. ಏನ್ ಮಾಡ್ಲಿ ನಾನು? ಎಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ.
Cheers, man. ಏನು ಕಿರಣ್ ಆಲ್ ಆಫ್ ಎ ಸಡನ್ ಪಾರ್ಟಿ ಅರೇಂಜ್ ಮಾಡಿಬಿಟ್ಟಿದ್ಯಾ? ನಾನಂತೂ ಇವತ್ತು ತುಂಬಾ ಖುಷಿಯಾಗಿದ್ದೀನಿ. ಖುಷಿ? ಏನು ವಿಷಯ? ನನಗೆ ಈಗ ಅನಿಸ್ತಿದೆ ಭೂಮಿಕಾಗೆ ಇನ್ನೂ ನನ್ನ ಮೇಲೆ ಫೀಲಿಂಗ್ಸ್ ಹಾಗೇ ಇದೆ ಅಂತ. ಸ್ಲೋ ಆಗಿ ನನ್ನ ಕಡೆ ವಾಲ್ತಿದ್ದಾಳೆ ಅನಿಸ್ತಿದೆ. ಹಾಂ, ವಾವ್, ಸೂಪರ್ ಮ್ಯಾನ್. ಆದರೆ ಕಿರಣ್, ಆಫೀಸಲ್ಲಿ ನಿಮ್ಮಿಬ್ಬರ ಮಧ್ಯ ಸಮಥಿಂಗ್ ಏನೋ ನಡೀತಿದೆ ಅಂತ ಗಾಸಿಪ್ ಶುರು ಆಗಿದೆಯಲ್ಲ? ಛೇ, ಅದೆಲ್ಲ ನಾನು ಹೇಳಿದ್ದಲ್ಲ. ಭೂಮಿಕಾ ನನ್ನ ಜೊತೆ ಕ್ಲೋಸ್ ಆಗಿರೋದನ್ನ ನೋಡಿ ಅವ್ರು ಏನೋ ಗಾಸಿಪ್ ಕ್ರಿಯೇಟ್ ಮಾಡ್ಕೋತಿದ್ದಾರೆ ಅಷ್ಟೇ. ಬಟ್ ಕಿರಣ್, ಈ ವಿಷಯ ನಮ್ಮ ಅಣ್ಣಗೆ ಗೊತ್ತಾದರೆ ಬೇರೆ ಥರನೇ ಆಗುತ್ತೆ. ನೋ ವೇ, ಚಾನ್ಸೇ ಇಲ್ಲ. ಭೂಮಿಕಾ ಯಾವತ್ತೂ ನನ್ನ ಪರವಾಗೇ ನಿಂತ್ಕೊಳ್ಳೋದು. ಕಮಾನ್ ಕಿರಣ್, ಯಾವುದೋ ಭ್ರಮೇಲಿದೆಯಾ ನೀನು? ಇನ್ನೊಂದು ವಿಷಯ ಗೊತ್ತಾ? ಅಣ್ಣ ಮತ್ತು ಅದಕ್ಕೆ ಇಬ್ಬರು ಹನಿಮೂನ್ ಪ್ಲ್ಯಾನ್ ಮಾಡಿದ್ದಾರೆ. ವಾಟ್? ಆ್ಯಂಡ್ ದೇ ಆರ್ ಲಿವಿಂಗ್ ಕ್ವೈಟ್ ಸೂನ್. ಅದಕ್ಕೆ ನಮ್ಮ ಅಣ್ಣ ಅಂದರೆ ಇಷ್ಟ ಇಲ್ಲ ಅನ್ನೋದಾದ ಹನಿಮೂನ್ಗೆ ಹೋಗೋದಕ್ಕೆ ಹೇಗೆ ಒಪ್ಕೋತಾರೆ? ಇಲ್ಲ, ಇದು ಸಾಧ್ಯ ಇಲ್ಲ. ಭೂಮಿಕಾ ಹೋಗಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಹೋಗೋದಕ್ಕೆ ನಾನು ಬಿಡೋದು ಇಲ್ಲ. ಏನು ಮಾಡ್ತೀಯ ಕಿರಣ್? ನಾಳೆ ಭೂಮಿಕಾ ಬರ್ಡೇ. ನಾಳೆ ಅದಕ್ಕೆ ಬರ್ತಾಡೇನಾ? ಆ್ಯಂಡ್ ನಿನಗೆ ಅದಕ್ಕೆ ಬರ್ತಾಡೆ ಇನ್ನೂ ನೆನಪಿದ್ಯಾ? ಅಫ್ಕೋರ್ಸ್. ಭೂಮಿಕಾ ಲೈಫಲ್ಲಿ ಆಗೋ ಪ್ರತಿಯೊಂದು ಇನ್ಸಿಡೆಂಟು, ಪ್ರತಿಯೊಂದು ಡೇಟು ನನಗೆಲ್ಲ ಜ್ಞಾಪಕ ಇರುತ್ತೆ. ನಾಳೆ ಇದೆಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇಟ್ಟೇ ಹೇಳ್ತೀನಿ.